ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಕ್ರಾಂತಿಯ ಹೊಸ ವರ್ಷ ರಾಜಕಾರಣದ ಹೆಸರಿಗೆ ಒಂದು ದೊಡ್ಡ ಕಳಂಕ ಇದೆ. ಇವತ್ತು ನಾವೆಲ್ಲ 62, 67, 71 ಇದು ರಾಜಕಾರಣ ನೋಡಿದವರು ಇದನ್ನು ನೋಡಿದ್ರೆ ಮನಸ್ಸಿಗೆ ತುಂಬಾ ನೋವು ಅನ್ಸುತ್ತೆ. 10-20 MLAಗಳನ್ನು ತಗೊಂಡೋಗಿ ಇಟ್ಕೊಳ್ಳೋದು ಸ್ವಭಾವ. ಆದರೆ ಇವತ್ತು 104 ಜನ ಬಿಜೆಪಿ MLAಗಳನ್ನ ತಗೊಂಡೋಗಿ ITC ಹೋಟೆಲ್ ಹರಿಯಾಣದಲ್ಲಿ ಇಟ್ಕೊಂಡು ಶಾಸಕಾಂಗದ ಸಭೆ ಮಾಡತಕ್ಕಂಥ ದುರ್ದೈವ ಬಿಜೆಪಿಗೆ ಬಂತಲ್ಲ ಅನ್ನಕ್ಕಂಥದ್ದೇ ಭಾರಿ ಮನಸ್ಸಿಗೆ ನೋವು. ನಿಮಗೆ ಗೊತ್ತಿರ್ಬೋದು, 3 ತಿಂಗಳಿಂದ ಹೇಳಿದ್ದೆ ನಾನು, ಯಡಿಯೂರಪ್ಪ ನಾರ್ಮಲ್ ಡೆಲಿವರಿ ಹೋಗ್ರಿ, ನೀವು ಯಾವತ್ತೂ ಆಪರೇಷನ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಅಂತ. ಇವತ್ತು ಮತ್ತೇನಿದೆ ಅಂತ ಹೇಳಿದ್ರೆ ಅದು ಅನ್ಟೈಮ್ ಡೆಲಿವರಿ ಆಗಿ ಏನಿದೆ ಆಪರೇಷನ್ ಮುಗಿದೋಯ್ತು, ಇದು ಫಾಲಾನಾಯ್ತು. ಇವತ್ತು ಇನ್ನೇನು ಎಷ್ಟು ದಿವಸ ಮಾಡ್ತಾರೆ? ಒಬ್ಬ ಮುಖ್ಯಮಂತ್ರಿ ಕೂತ್ 5 ತಿಂಗಳಾಗಿಲ್ಲ, ಪಾಪ ಅವ್ರ ಆರೋಗ್ಯನೂ ಸರಿ ಇಲ್ಲ. ಅಂಥದ್ರಲ್ಲಿ ಇವತ್ತು ಅವರು ರಾಜ್ಯದ ರಾಜಭಾರ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರಚನಾತ್ಮಕವಾದಂಥ ವಿರೋಧ ಪಕ್ಷವಾಗಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಆಲ್ ರೈಟ್ ಕುಮಾರಸ್ವಾಮಿ ಅವರೇ ನೀವು ಮಾಡ್ಕೊಂಡು ಹೋಗಿ, ನಿಮ್ಮ ಪೂರ ರಾಜ್ಯಭಾರದ ಮೇಲೆ ನಿಮ್ಗೆ ಇರಲಿ ಅಂತ ಹೇಳಿ ಹಿರಿಯರಾಗಿ ಇವರು ಬೆಂತಟ್ಟೋದನ್ನು ಬಿಟ್ಟು ಮದುವೆ ಆದ ಹುಡುಗಿಗೆ ಮತ್ತೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ MLAಗಳಿಗೆ ಬರೋದು, ನೀ ಬರ್ತೀಯ, ನಿನಗೆ ಇದು ಮಾಡ್ತೀನಿ, ನಿನಗೆ ಅದು ಕೊಡ್ತೀನಿ. ಇದು ಬಸ್ ಸ್ಟ್ಯಾಂಡ್ ಲವ್ ಎಷ್ಟು ದಿವಸ ಅಂತೇಳಿ ಇನ್ನು ಈ ವಯಸ್ಸಿನಲ್ಲಿ ಶ್ರೀಮಾನ್ ಯಡಿಯೂರಪ್ಪನವರಿಗೆ. ಸೊ ಆದ್ರಿಂದ ನೀವೇನೇ ಇದ್ರು ಬಸ್ ಸ್ಟ್ಯಾಂಡ್ ಬಸವೇರನ್ನ ಕರ್ಕೊಂಡು ಹೋಗ್ಬೋದೇ ಹೊರತು ಮುತ್ತೈದೆಯರು ಪತಿವರ್ತಿಯರನ್ನ ಕಾಂಗ್ರೆಸ್ನಿಂದ ಕೇಳ್ತಕ್ಕಂಥದ್ದು ಕಷ್ಟ. ಸೊ ಆದ್ರಿಂದ ನಾನು ಇದನ್ನ ತಮಾಷೆಯಾಗಿ ಹೇಳಿದ್ರು ಕೂಡ ರಾಜ್ಯದ ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸರ್ಕಾರದ ಮೇಲೆ, ಕಾಂಗ್ರೆಸ್ ಮೇಲೆ, JDS ಮೇಲೆ ಜನರ ಸಿಂಪತಿ ಶುರು ಆಗಿದೆ. ಮೋದಿಯವರು, ಅಮಿತ್ ಶಾ ಅವರು ಪಂಚರಾಜ್ಯಗಳಲ್ಲಿ ಚುನಾವಣೆ ಕಳ್ಕೊಂಡ ಮೇಲೆ ಎಲ್ಲೋ ಕಳ್ಕೊಂಡು ಇಲ್ಲಿ ಬಂದು ಹುಡುಕ್ತೀನಿ ನಾನು ಅಂತ ಹೇಳಿದ್ರೆ ಅದು ಅವರ ತಪ್ಪು ಕಲ್ಪನೆ. ಕರ್ನಾಟಕದ ಜನ, ಕನ್ನಡ ನಾಡಿನ ಜನ ಇವತ್ತು ಒಂದು ತೀರ್ಪು ನಿಮ್ಮ ಪರವಾಗಿ ಕೊಟ್ಟಿಲ್ಲ. ಬಳ್ಳಾರಿಯಲ್ಲಿ ಯದ್ವಾ ತದ್ವಾ ಸೋತ್ರಿ, ಜಮಖಂಡಿಯಲ್ಲಿ 2,000 ಗೆದ್ದಂತ ಕಾಂಗ್ರೆಸ್ ಈ ಸಲ 42,000 ಗೆಲ್ತು. ಇದರಿಂದಲೂ ನಿಮ್ ಕಣ್ತರಿಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇವ್ರನ್ನ ಕರ್ಕೊಂಡು ಹೋಗಿ ಇವ್ರ ಕೈಲಿಂದ ವಿವಾಹ ವಿಚ್ಛೇದನ ಮಾಡಿಸಿ ಇವ್ರ ತಾಳಿ ಹರಿದು ಮತ್ ಪುನಃ ಈ MLAಗಳಿಗೆ ಪುನಃ ತಾಳಿ ಕಟ್ಟೋ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಅದು. ಆದ್ರಿಂದ ಇವತ್ತು ನಾನು ಮನಸ್ಸಿಗೆ ತುಂಬಾ ನೋವಾಗಿದೆ. ಈ ಬೆಳವಣಿಗೆ ರಾಜ್ಯದಲ್ಲಿ ಆಗಬಾರ್ದಾಗಿತ್ತು. ಈಗಲೂ ಕೂಡ ಬಿಜೆಪಿಯವರಿಗೆ ನಾನು ಹೇಳ್ತೀನಿ, ನೀವು ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಬನ್ನಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವೆಲ್ಲರೂ ಕೂಡ ಇಳಿಯೋಣ. 2019 ಶುರುವಾಗಿದೆ. ಭಾರತ ದೇಶದಲ್ಲಿ ಅಚ್ಚೇ ದಿನ ಬರುತ್ತೆ ಅನ್ನಕ್ಕಂಥದ್ದು ಈಗ ಜನ ಕಲ್ಪನೆ ಆಗಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ ಎಲ್ಲಿ ಬಿಜೆಪಿಯ ಭದ್ರಕೋಟೆ ರಾಜಸ್ಥಾನ ಇತ್ತು ಅದೇ ಇವತ್ತು ಕಿತ್ಕೊಂಡು ಹೋಗ್ತಾ ಇದೆ. UPಯಲ್ಲಿ, ಬಿಹಾರಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ಇವತ್ತು ಬಿಜೆಪಿ ತಲೆ ಎತ್ತಕ್ಕಂಥದ್ದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅವ್ರು ಏನು ಮೋದಿಯವರ ಕೊನೆ ಕಸರತ್ತಿದೆಯೋ ಆ ಕಸರತ್ತನ್ನ ಇವತ್ತಿನ ದಿವಸ ಯಡಿಯೂರಪ್ಪನ ಮುಂದಿಟ್ಕೊಂಡು ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸಫಲವಾಗೋದಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು 18ನೇ ತಾರೀಕಿಗಾಗಲೇ ಶಾಸಕಾಂಗದ ಸಭೆ ನಾವು ಬೆಂಗಳೂರಲ್ಲೇ ಕರೀತಾ ಇದ್ದೀವಿ. ಡೆಲ್ಲಿಯಲ್ಲೋ, ಶಿಮ್ಲಾದಲ್ಲೋ, ಬಿಹಾರಲ್ಲೋ, ಮಧ್ಯಪ್ರದೇಶದಲ್ಲೋ ಶಾಸಕಾಂಗದ ಸಭೆ ಕರೀತಾ ಇಲ್ಲ. ಇದೇನಿದೆ ಅಂತ ಹೇಳಿದ್ರೆ ಕುರಿಗಳನ್ನು ಹತ್ತಿಸ್ಕೊಂಡಂಗೆ 104 ಜನ ನ್ಯಾಷನಲ್ ಎಕ್ಸಿಕ್ಯೂಟಿವ್, ಎಲ್ಲ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇದ್ದಾರೆ, ಅಲ್ಲಿ ಇಲ್ಲ. ಇವತ್ತು ಅವ್ರ MLAಗಳ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ.
ನಿಜ ಅದು. ನೀವು ಪಕ್ಕದ ಮನೆಯಲ್ಲಿ ಇಲ್ಲಿ ಕೈ ಹಾಕ್ತೀನಿ ಅಂದಾಗ ಅವರು ಆ ಕಡೆ ಕೈ ಹಾಕ್ತಾರೆ. ಇದು ಮದುವೆ ಮನೆಯಲ್ಲಿ ರಾತ್ರಿ ಮಲಗದಂಗೆ. ಸೊ ಅದಕ್ಕೆ ಈ ನಿಂತ್ಗಣ್ಣಲ್ಲಿ ಕೈ ಹಾಕಕ್ ಹೋಗಿ ಸಿಗಾಕೊಂಡ್ರು ಅಂತ ಹೇಳಿ ಇವತ್ತಿನ ದಿವಸ ಇವರು ಒಂದು ವಿಲಿ ಅಂತ ಒಂದಾಡುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಇವತ್ತು ಯದ್ಭಾವಂ ತದ್ಭವತಿ. ಇವತ್ತು ನಮಗೇನು ಸರ್ಕಾರ ಹೋಗ್ಬಿಡುತ್ತೆ ಭಯ ಖಂಡಿತವಾಗ್ಲಿಲ್ಲ. ಯಾಕಂದ್ರೆ ನಾವು MLAಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಪಕ್ಷ ಇದು. ಜನ ಅವರನ್ನು ಸೃಷ್ಟಿ ಮಾಡ್ತಕ್ಕಂಥ ಜನತಾ ಜನಾರ್ದನ ನಮ್ಮ ಜೊತೆಲಿ ಇರ್ಬೇಕಾದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅಷ್ಟೇ ಭದ್ರವಾಗಿ ಶಿಸ್ತಾಗಿ ಇವತ್ತು ಪಕ್ಷ ನಡೆಸ್ಕೊಂಡು ಹೋಗ್ತಾ ಇದೆ. ದಿನೇಶ್ ಗುಂಡೂರಾಯರು, ಸಿದ್ದರಾಮಯ್ಯನವರು, ಎಲ್ಲ ಪಕ್ಷದ ವೇಣುಗೋಪಾಲ್ ಅವರು ಕೂಡ ಬಂದು ತಮ್ಮ ಮುಂದೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ರಾಜ್ಯ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ನೀವು ನೋಡಿ ಇದು ಹ್ಯಾಕ್ ಮಾಡ್ತಾ ಇದ್ದಾರೆ ಅನ್ನಕ್ಕಂಥದ್ದು. ಜನರ ನ್ಯಾಯಾಲಯಕ್ಕೆ ನಾವು ಮತ್ತೆ ಹೋಗ್ತೀವಿ. ನಾನು ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳಿದೆ, ಈಗ HAL ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಕಾರ್ಮಿಕರಿಗೆ ಸಂಬಳ ಇಲ್ಲ. ಇಲ್ಲಿ 1940ರಲ್ಲಿ ವಾಲ್ಚಂದ್ ಹೀರಾಚಂದ್ ಸ್ಥಾಪನೆ ಮಾಡಿದಂತ HAL 30,000 ಜನ ಕಾರ್ಮಿಕರ ಬಾಯಿಗೆ ಮಣ್ಣಾಕಿ ನಿರ್ಮಲಾ ಸೀತಾರಾಮನ್ ಅಂಬಾನಿ, ಅದಾನಿ, ಮದನಾನಿ, ಚೌಟಾನಿ, ಪೌಚಾನಿ ಇವೆಲ್ಲ ಕಾಚಾನಿ ಪಾಚಾನಿಗಳಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ಕೊಟ್ಟು ಕನ್ನಡ ನಾಡಿನ ಬೆಂಗಳೂರಿನ ಒಂದು ಕಿರೀಟ ಅದು HAL ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಸಂಬಳ ಕೊಡ್ತಕ್ಕಂಥ ಪರಿಸ್ಥಿತಿಗೂ ಕೂಡ ಇವತ್ತು ಕಷ್ಟದ ಪರಿಸ್ಥಿತಿ ತಂದಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಹೋರಾಟವನ್ನ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು JDS ವತಿಯಿಂದ ಎಲ್ಲ ಮತ್ತು ಕಮ್ಯುನಿಸ್ಟ್ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಕೂಡ ಒಂದಾಗಿ ಇವತ್ತು ದುಡಿಯೋ ವರ್ಗ, ಶ್ರಮಿಕ ವರ್ಗದ ಬಾಯಿಗೇನು ಮೋದಿ ಮಣ್ಣಾಕಿ ಇವತ್ತಿನ ದಿವಸ HAL ಅಲ್ಲಿ ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು, HALಗೆ ವಿಮಾನ ತಯಾರು ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲ, ಈ ಅಮ್ಮನಿಗೆ ಗೊತ್ತಿಲ್ಲ ಅನ್ನಂಗೆ ಕಾಣುತ್ತೆ. HAL ಒಳಗಡೆ ಹೋಗಿ ನೋಡ್ಲಿ, ಅಲ್ಲಿ ಹೋಗಿ ಯಾವ ರೀತಿ ವಿಮಾನ ಮಾಡ್ತಾರೆ. ನಾನು ವಿಮಾನ ಯಾರಿಗೆ ಸಚಿವರಾಗಿದ್ದಂತ ಇವತ್ತು ಡಿಫೆನ್ಸ್ಗೆ ಬೆನ್ನೆಲುಬು ಇವತ್ತು ಹಿಂದೂಸ್ತಾನ್ ಏರೋನಾಟಿಕಲ್ ಅನ್ನಕ್ಕಂಥದ್ದು BL ಆಗಲಿ BML ಆಗಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಕೊಟ್ಟಂತ ಕೊಡುಗೆ ಇದು. ಆದ್ರಿಂದ ಇವತ್ತು ಬಿಜೆಪಿ ಅವರು ಈ ದೇಶಕ್ಕೆ ಕೊಟ್ಟಿದ್ದ ಕೊಡುಗೆ ನೀರವ್ ಮೋದಿ, ನಿಚ್ಚಲ್ ಮೋದಿ, ನರೇಂದ್ರ ಮೋದಿ. ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ ಮಹಾತ್ಮ ಗಾಂಧಿ, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಮನಮೋಹನ್ ಸಿಂಗು. ಇದು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಆದ್ರಿಂದ ಇವತ್ತು ನಾನು ಇಷ್ಟೇ ಜನರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನೀವಿದನ್ನು ನೋಡ್ತಾ ಇದ್ದೀರಿ. 19ಕ್ಕೆ ನೀವು ಇದರ ಉತ್ತರವನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಟನ್ ಒತ್ತೋದ್ರ ಮೂಲಕ ಹಸ್ತದ ಗುರುತಿಗೆ ಮತ್ತೆ ಪುನಃ 28 ಸ್ಥಾನದಲ್ಲಿ 28 ಕಾಂಗ್ರೆಸ್ ಮತ್ತು JDS ಗೆಲ್ತಕ್ಕಂಥ ವ್ಯವಸ್ಥೆ ಜನ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸದಿಂದ ಸಂಕ್ರಾಂತಿ ಇವತ್ತಿನ ದಿವಸ ಎಳ್ಳು ಬೆಲ್ಲ ತಿಂದಿದ್ದೇವೆ. ಇವತ್ತು ಸಮನಾಗಿದೆ ಕಾಂಗ್ರೆಸ್ ಪಕ್ಷ. ಇವತ್ತಿನ ದಿವಸ ನಾವು ಸಮಾಂತರ ಧೈರ್ಯದಿಂದ ಇದ್ದೇವೆ. ನಮಗೆ ಆತಂಕ ಇಲ್ಲ. ನಮ್ಮವ್ರು ನಮ್ಮ ಜೊತೆಲಿದ್ದಾರೆ. ಕನ್ನಡ ನಾಡಿನ ಜನರಿಗೆ ಒಳ್ಳೇದಾಗಲಿ, ಶುಭವಾಗಲಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.